ರಾಜಕಾರಣದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು 50 ವಸಂತಗಳನ್ನು ಪೂರೈಸಿದ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮ ಆಚರಣೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಅತ್ಯಂತ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳಿ ನಗರದ ಹೊರವಲಯದ ಮಾದಾರ್ ಚೆನ್ನಯ್ಯ ಮಠದ ಪಕ್ಕದ ಆವರಣದಲ್ಲಿ ಸಕಲ ಸಿದ್ಧತೆ ನಡೀತಾ ಇದೆ. ನಾಳೆ ಭೂಮಿ ಪೂಜೆ ಹಿನ್ನೆಲೆಯಲ್ಲಿ ಪೂರ್ವ ತಯಾರಿ ನಡೆಸಲಾಗ್ತಾ ಇದೆ. ಭೂಮಿ ಪೂಜೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಸಂಸದ ರಾಘವೇಂದ್ರ, ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಶ್ರೀರಾಮುಲು ಭಾಗವಹಿಸಲಿದ್ದಾರೆ. ಏನು ಬಿಜೆಪಿಯ ಹಿರಿಯ ಮುತ್ಸದಿ ರಾಜಕಾರಣಿಯಾದಂಥ ಮಾಜಿ ಸಿ ಎಂ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ನಗರ ಹೊರವಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾಳೆ ಭೂಮಿ ಪೂಜೆ ಕೂಡ ಏನಂದರೆ ಸಿದ್ಧತೆಗೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಾಕಂದರೆ ನಾಳೆ ಬಹುತೇಕ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಗೋವಿಂದ ಕಾರಜೋಳ ಸೇರಿದಂತೆ ಅನೇಕ ರಾಜಕೀಯ ಧುರೀಣರು ಕೂಡ ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ನಡೆದಿದೆ. ನಾಳೆ ಭೂಮಿ ಪೂಜೆ ಕಾರ್ಯಕ್ರಮ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಸುಮಾರು 50 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ಪೂರ್ವ ಸಿದ್ಧತೆಗಳು ಸಾಕಷ್ಟು ನಡೆದಿವೆ. ಅದೇ ರೀತಿ ಇಲ್ಲಿ BJP ಮುಖಂಡರಾದಂತಹ ಮಂಜುನಾಥ್ ಅವರು ಇದ್ದಾರೆ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಏನೆಲ್ಲ ಕಾರ್ಯಕ್ರಮಗಳು ಸಿದ್ಧತೆ ನಡೆದಿದೆ, ಮತ್ತು ನಾಳೆ ಭೂಮಿ ಪೂಜೆಗೆ ಯಾರೆಲ್ಲ ಬರ್ತಿದ್ದಾರೆ, ಮತ್ತು ಮೇ 9ಕ್ಕೆ ನಡೆಯುವಂಥ ಕಾರ್ಯಕ್ರಮದ ಸಿದ್ಧತೆಗಳು ಕೂಡ ಹೇಗಿದೆ ಅಂತ ಮುಖಂಡರಾದಂಥ ಮಂಜುನಾಥ್ ಅವ್ರನ್ನೇ ಕೇಳೋಣ. ಏನು ನಾಳೆ ಯಾವೆಲ್ಲ ರಾಜಕಾರಣಿಗಳು ಬರ್ತಿದ್ದಾರೆ? ನಾಳೆ ಯಡಿಯೂರಪ್ಪನವರ 9ನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮಕ್ಕೆ ಒಂದು ಭೂಮಿ ಪೂಜೆ ಏನು ನಾಳೆ ಸುಮಾರು 75 ಎಕರೆ ಶಾಮಿಯಾನದ ಮುಖಾಂತರ ಒಂದು ಜರ್ಮನ್ ಟೆಂಟ್ ಮುಖಾಂತರ ಯಾವುದೇ ಕಾರ್ಯಕರ್ತರು ಕುಂದು ಕೊರತೆ ಆಗದಂತೆ ಸುಮಾರು ನಾಳೆ ಒಂದು ಭೂಮಿ ಪೂಜೆ ಮುಗಿಸಿ ಎಲ್ಲ ಇಡೀ ರಾಜ್ಯಾದ್ಯಂತ ಒಂದು 5,000 ಜನ ಪ್ರಬಂಧಕರಾಗಿ ಒಂದು ಪಟ್ಟಿನೇ ನಮ್ಮ ಪಾರ್ಟಿ ಆಫೀಸಿಂದ ನಿರ್ಧರಿಸಿದ್ದಾರೆ. ಅದೇ ರೀತಿ ನಾಳೆ ನಮ್ಮ ಒಂದು ಯುವ ನಾಯಕರು, ನಮ್ಮೆಲ್ಲರ ಕಣ್ಮಣಿ, ನಮ್ಮ BJP ರಾಜ್ಯಾಧ್ಯಕ್ಷರು ವಿಜೇಂದ್ರಣ್ಣನವರು ಸಹ ಬರ್ತಿದ್ದಾರೆ. ಅದೇ ರೀತಿ ಲೋಕಸಭಾ ಸದಸ್ಯರು ಶಿವಮೊಗ್ಗ ರಾಘವೇಂದ್ರಣ್ಣವರು ಸಹ ಈ ನಾಳೆ ಭೂಮಿ ಪೂಜೆಗೆ ಆಗಮಿಸ್ತಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಹಾಗೂ ಮಾಜಿ ಸಚಿವ ರಾಮುಲು ಸರ್ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರಾಗಿರುವಂಥ ಚಂದ್ರಪ್ಪನವರು ಮತ್ತು GH ತಿಪ್ಪಾರೆಡ್ಡಿ ಅವರು ಮತ್ತು ಲಿಂಗಮೂರ್ತಿ ಅವರು, ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತ KT ಕುಮಾರಸ್ವಾಮಿ ಅವರು, ನಮ್ಮ ಎಲ್ಲ ಪ್ರಮುಖರು ಮುಖಂಡರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭೂಮಿ ಪೂಜೆಗೆ ನಾಳೆ 2,000 ಸಂಖ್ಯೆ ಸೇರಿ ಈ ಭೂಮಿ ಪೂಜೆಗೆ ಚಾಲನೆ ಕೊಡೋಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಡೀತಾ ಇದೆ. ಏನು ಸರ್, ಅಂದರೆ ಇಲ್ಲಿ ಚಿತ್ರದುರ್ಗನೇ ಯಾಕೆ ಆಯ್ಕೆ ಮಾಡೋಕ್ಕೆ ಸಾಧ್ಯ ಆಯಿತು? ತಮ್ಗೆ ಗೊತ್ತಿರ್ಬೋದು, ಚಿತ್ರದುರ್ಗ ಒಂದು ಮಧ್ಯ ಕರ್ನಾಟಕ. ನಾವು ಈ ಕಡೆ ಬೀದರ್ ಟು ಚಾಮರಾಜನಗರ ಮಧ್ಯೆ ಇರೋಂಥದ್ದು ಚಿತ್ರದುರ್ಗ. ಇದು ನಮ್ಮ ಗೊತ್ತಿರ್ಬೋದು, ಒಂದು ಇತಿಹಾಸ ಇದ್ದಂಥ ಜಿಲ್ಲೆ. ಮದಕರಿ ನಾಯಕನ ಆಳ್ವಿಕೆಯಿಂದ ಹಿಡಿದು ಒಣಕೆಓಬ ಅವರ ಶೌರ್ಯ ಪರಾಕ್ರಮ ಇರ್ಬೋದು ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣ್ಬೋದು. ಐತಿಹಾಸಿಕ ಜಿಲ್ಲೆ ಚಿತ್ರದುರ್ಗ. ಅದೇ ರೀತಿ ಕಳೆದ ಬಾರಿ ನಾವು 5 ಗೆದ್ದಂಥ ಚಿತ್ರದುರ್ಗ 5 ತಾಲೂಕಲ್ಲಿ ಸಹ ನಾವು BJP ಗೆದ್ದಂಥ ಜಿಲ್ಲೆ. ಈ ಕಾರ್ಯಕ್ರಮಕ್ಕೆ ನಾಳೆ ಏನಂದರೆ ನಾಳೆ ಬೆಳಿಗ್ಗೆ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಒಂದು ಭೂಮಿ ಪೂಜೆಯನ್ನು ಕೂಡ ಸಾಕಷ್ಟು ರಾಜ್ಯದ ಧುರೀಣರು ಸೇರಿದಂತೆ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಗೋವಿಂದ ಕಾರಜೋಳ ಆಗಿರ್ಬೋದು, ತಿಪ್ಪಾರೆಡ್ಡಿ ಸೇರಿದಂತೆ ಚಂದ್ರಪ್ಪ, ಬಹುತೇಕ ರಾಜಕಾರಣಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ರಾಜಕಾರಣದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು 50 ವಸಂತಗಳನ್ನು ಪೂರೈಸಿದ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮ ಆಚರಣೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಅತ್ಯಂತ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳಿ ನಗರದ ಹೊರವಲಯದ ಮಾದಾರ್ ಚೆನ್ನಯ್ಯ ಮಠದ ಪಕ್ಕದ ಆವರಣದಲ್ಲಿ ಸಕಲ ಸಿದ್ಧತೆ ನಡೀತಾ ಇದೆ. ನಾಳೆ ಭೂಮಿ ಪೂಜೆ ಹಿನ್ನೆಲೆಯಲ್ಲಿ ಪೂರ್ವ ತಯಾರಿ ನಡೆಸಲಾಗ್ತಾ ಇದೆ. ಭೂಮಿ ಪೂಜೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಸಂಸದ ರಾಘವೇಂದ್ರ, ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಶ್ರೀರಾಮುಲು ಭಾಗವಹಿಸಲಿದ್ದಾರೆ. ಏನು ಬಿಜೆಪಿಯ ಹಿರಿಯ ಮುತ್ಸದಿ ರಾಜಕಾರಣಿಯಾದಂಥ ಮಾಜಿ ಸಿ ಎಂ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ನಗರ ಹೊರವಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾಳೆ ಭೂಮಿ ಪೂಜೆ ಕೂಡ ಏನಂದರೆ ಸಿದ್ಧತೆಗೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಾಕಂದರೆ ನಾಳೆ ಬಹುತೇಕ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಗೋವಿಂದ ಕಾರಜೋಳ ಸೇರಿದಂತೆ ಅನೇಕ
ರಾಜಕೀಯ ಧುರೀಣರು ಕೂಡ ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ನಡೆದಿದೆ. ನಾಳೆ ಭೂಮಿ ಪೂಜೆ ಕಾರ್ಯಕ್ರಮ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಸುಮಾರು ಒಂದು 50 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ಏನಂದರೆ ಪೂರ್ವ ಸಿದ್ಧತೆಗಳು ಸಾಕಷ್ಟು ನಡೆದಿವೆ. ಅದೇ ರೀತಿ ಇಲ್ಲಿ BJP ಮುಖಂಡರಾದಂತಹ ಮಂಜುನಾಥ್ ಅವರು ಇದ್ದಾರೆ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಏನೆಲ್ಲ ಕಾರ್ಯಕ್ರಮಗಳು ಸಿದ್ಧತೆ ನಡೆದಿದೆ, ಮತ್ತು ನಾಳೆ ಭೂಮಿ ಪೂಜೆಗೆ ಯಾರೆಲ್ಲ ಬರ್ತಿದ್ದಾರೆ, ಮತ್ತು ಮೇ 9ಕ್ಕೆ ನಡೆಯುವಂಥ ಕಾರ್ಯಕ್ರಮದ ಸಿದ್ಧತೆಗಳು ಕೂಡ ಹೇಗಿದೆ ಅಂತ ಮುಖಂಡರಾದಂಥ ಮಂಜುನಾಥ್ ಅವ್ರನ್ನೇ ಕೇಳೋಣ. ಏನು ನಾಳೆ ಯಾವೆಲ್ಲ ರಾಜಕಾರಣಿಗಳು ಬರ್ತಿದ್ದಾರೆ? ನಾಳೆ ಯಡಿಯೂರಪ್ಪನವರ 9ನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮಕ್ಕೆ ಒಂದು ಭೂಮಿ ಪೂಜೆ ಏನು ನಾಳೆ ಸುಮಾರು 75 ಎಕರೆ ಶಾಮಿಯಾನದ ಮುಖಾಂತರ ಒಂದು ಜರ್ಮನ್ ಟೆಂಟ್ ಮುಖಾಂತರ ಯಾವುದೇ ಕಾರ್ಯಕರ್ತರು ಕುಂದು ಕೊರತೆ ಆಗದಂತೆ ಸುಮಾರು ನಾಳೆ ಒಂದು ಭೂಮಿ ಪೂಜೆ ಮುಗಿಸಿ ಎಲ್ಲ ಇಡೀ ರಾಜ್ಯಾದ್ಯಂತ ಒಂದು 5,000 ಜನ ಪ್ರಬಂಧಕರಾಗಿ ಒಂದು ಪಟ್ಟಿನೇ ನಮ್ಮ ಪಾರ್ಟಿ ಆಫೀಸಿಂದ ನಿರ್ಧರಿಸಿದ್ದಾರೆ. ಅದೇ ರೀತಿ ನಾಳೆ ನಮ್ಮ ಒಂದು ಯುವ ನಾಯಕರು, ನಮ್ಮೆಲ್ಲರ ಕಣ್ಮಣಿ, ನಮ್ಮ BJP ರಾಜ್ಯಾಧ್ಯಕ್ಷರು ವಿಜೇಂದ್ರಣ್ಣನವರು ಸಹ ಬರ್ತಿದ್ದಾರೆ. ಅದೇ ರೀತಿ ಲೋಕಸಭಾ ಸದಸ್ಯರು ಶಿವಮೊಗ್ಗ ರಾಘವೇಂದ್ರಣ್ಣವರು ಸಹ ಈ ನಾಳೆ ಭೂಮಿ ಪೂಜೆಗೆ ಆಗಮಿಸ್ತಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಹಾಗೂ ಮಾಜಿ ಸಚಿವರು ರಾಮುಲು ಸರ್ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರಾಗಿರುವಂಥ ಚಂದ್ರಪ್ಪನವರು ಮತ್ತು JH ತಿಪ್ಪಾರೆಡ್ಡಿ ಅವರು ಮತ್ತು ಲಿಂಗಮೂರ್ತಿ ಅವರು, ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತ KT ಕುಮಾರಸ್ವಾಮಿ ಅವರು, ನಮ್ಮ ಎಲ್ಲ ಪ್ರಮುಖರು ಮುಖಂಡರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭೂಮಿ ಪೂಜೆಗೆ ನಾಳೆ 2,000 ಸಂಖ್ಯೆ ಸೇರಿ ಈ ಭೂಮಿ ಪೂಜೆಗೆ ಚಾಲನೆ ಕೊಡೋಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಡೀತಾ ಇದೆ. ಏನು ಸರ್, ಅಂದರೆ ಇಲ್ಲಿ ಚಿತ್ರದುರ್ಗನೇ ಯಾಕೆ ಆಯ್ಕೆ ಮಾಡೋಕ್ಕೆ ಸಾಧ್ಯ ಆಯಿತು? ತಮ್ಗೆ ಗೊತ್ತಿರ್ಬೋದು, ಚಿತ್ರದುರ್ಗ ಒಂದು ಮಧ್ಯ ಕರ್ನಾಟಕ. ನಾವು ಈ ಕಡೆ ಬೀದರ್ ಟು ಚಾಮರಾಜನಗರ ಮಧ್ಯೆ ಇರೋಂಥದ್ದು ಚಿತ್ರದುರ್ಗ. ಇದು ನಮ್ಮ ಗೊತ್ತಿರ್ಬೋದು, ಒಂದು ಇತಿಹಾಸ ಇದ್ದಂಥ ಜಿಲ್ಲೆ. ಮದಕರಿ ನಾಯಕನ ಆಳ್ವಿಕೆಯಿಂದ ಹಿಡಿದು ಒಣಕೆ ಓಬವ್ವರ ಶೌರ್ಯ ಪರಾಕ್ರಮ ಇರ್ಬೋದು ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣ್ಬೋದು. ಐತಿಹಾಸಿಕ ಜಿಲ್ಲೆ ಚಿತ್ರದುರ್ಗ. ಅದೇ ರೀತಿ ಕಳೆದ ಬಾರಿ ನಾವು 5 ಗೆದ್ದಂಥ ಚಿತ್ರದುರ್ಗ 5 ತಾಲೂಕಲ್ಲಿ ಸಹ ನಾವು BJP ಗೆದ್ದಂಥ ಜಿಲ್ಲೆ. ಈ ಕಾರ್ಯಕ್ರಮಕ್ಕೆ ನಾಳೆ ನಾಳೆ ಬೆಳಿಗ್ಗೆ ಸುಮಾರು ಒಂದು 11 ಗಂಟೆ ಅಷ್ಟೊತ್ತಿಗೆ ಒಂದು ಭೂಮಿ ಪೂಜೆಯನ್ನು ಕೂಡ ಸಾಕಷ್ಟು ರಾಜ್ಯದ ಧುರೀಣರು ಸೇರಿದಂತೆ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಗೋವಿಂದ ಕಾರಜೋಳ ಆಗಿರ್ಬೋದು, ತಿಪ್ಪಾರೆಡ್ಡಿ ಸೇರಿದಂತೆ ಚಂದ್ರಪ್ಪ, ಬಹುತೇಕ ರಾಜಕಾರಣಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.